ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ಸ್ವೀಟ್ ರೆಸಿಪಿ. ಗಿಣ್ಣು ಫೇಮಸ್ ಜೀಬು ಅಂತಲೂ ಕರೀತಾರೆ ಒಂದು ಕಡೆ, ಸ್ವಲ್ಪ ಗಿಣ್ಣು ಅಂತ ಕರೀತಾರೆ. ಗಿಣ್ಣು ತುಂಬ ಒಳ್ಳೆಯದು, ಗಿಣ್ಣಾಲು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾವ ಥರ ಕಾಣಿಸ್ತೈತೆ, ಒಬ್ಬೊಬ್ಬರು ಇದರಲ್ಲಿ ಬೇರೆ ಬೇರೆ ಥರ ರೆಸಿಪಿ ಮಾಡ್ತಾರೆ. ಇವತ್ತು ನಾನು ತೋರಿಸ್ತಾ ಇರೋದು ತುಂಬ ಈಸಿ ಕ್ವಿಕ್ ರೆಸಿಪಿ. ಬೆಲ್ಲ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಮೊದಲಿಗೆ ನೋಡಿ, ಹಾಲು ತೊಗೊಂಡಿದ್ದೀನಿ, ಗಿಣ್ಣ ಹಾಲು, ಯೆಲ್ಲೋ ಕಲರ್ ಥರ ಕಾಣಿಸುತ್ತೆ. ಒಂದು ಪಾತ್ರೆಗೆ ಹಾಕಬೇಕು. ನೋಡಿ, ಫಸ್ಟ್ನೇ ದಿನದ ಹಾಲನ್ನ ನಾನು ಯೂಸ್ ಮಾಡ್ತಾ ಇರೋದು ಗಿಣ್ಣ ಹಾಲು. ಹಸಿನ ಹಾಲು ತಗೋಬೋದು, ಎಮ್ಮೆ ಹಾಲು ತಗೋಬೋದು, ನಿಮ್ಗೆ ಯಾವ್ದು ಸಿಕ್ಕುತ್ತೆ ಆ ಹಾಲನ್ನ ತಗೊಳ್ಳಿ. ನೆಕ್ಸ್ಟು ನಾರ್ಮಲ್ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ, ಒಂದು 2 ಲೋಟದಷ್ಟು. ನೆಕ್ಸ್ಟ್ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಫಸ್ಟ್ನೇ ಹಾಲು ಯೂಸ್ ಮಾಡ್ತಾಯಿರೋದು ನಾನು, ಫಸ್ಟ್ನೇ ದಿನದ ಹಾಲು ಯೂಸ್ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ನೇ ದಿನದ ಹಾಲು ಫುಲ್ ಎಲ್ಲೋ ಆಗಿರುತ್ತೆ, ಗಟ್ಟಿಯಾಗಿ ಆಯ್ತದೆ ಜೀಬು ಗಿಣ್ಣು. ಈ ಗಿಣ್ಣಾಲಲ್ಲಿ ಏನೇನೇನೋ ಬೇರೆ ಬೇರೆ ಥರ ರೆಸಿಪಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯೂಸ್ ಮಾಡ್ತಾರೆ ಯಾವುದೇ ರೀತಿ ಅಕ್ಕಿನ ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ, ಜೀಬ್ ಪ್ಯೂರ್ಲಿ ಜೀಬ್. ನೆಕ್ಸ್ಟ್ ನೋಡಿ, ಪಾಕ ಮಾಡ್ಕೊಂಡಿದ್ದೀನಿ. ಪಾಕನ ಆ್ಯಡ್ ಮಾಡ್ತಾಯಿದ್ದೀನಿ, ಬೆಲ್ಲದ ಪಾಕ. ನೀಟಾಗಿ ಕಲಿಸ್ಕೋಬೇಕು. ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಟೇಸ್ಟ್ ಬೇಕಾದ್ರೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಎಷ್ಟು ಹಾಕಿರ್ತೀರೋ ಅಷ್ಟೇ. ಬೆಲ್ಲ ಮುಂದಾಗೆ ಕೊಡಿ. ಪಾಕ ಯಾವ ಥರ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ಕೊಳ್ಳೋದು ಅಷ್ಟೇ. ಎಲೆ ಪಾಕ ಏನು ಅವಶ್ಯಕತೆ ಇಲ್ಲ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಅಂತ. ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಆರ್ಗ್ಯಾನಿಕ್ ಬೆಲ್ಲನೂ ಯೂಸ್ ಮಾಡ್ಕೋಬೋದು, ಯೆಲ್ಲೋ ಕಲರ್ ಬೆಲ್ಲ ಇದ್ದರೂ ಯೆಲ್ಲೋ ಕಲರ್ ಬೆಲ್ಲನೂ ಯೂಸ್ ಮಾಡ್ಬೋದು. ಕರೆಕ್ಟಾಗಿ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಬೆಲ್ಲದ ಪಾಕನ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯೆಲ್ಲೋ ಕಲರ್ ಯಾವ ಥರ ಕಾಣಿಸ್ತೈತೆ ಮಿಲ್ಕು. ನೆಕ್ಸ್ಟು ಏಲಕ್ಕಿನ ಪುಡಿ ಮಾಡ್ಕೊತಾಯಿದ್ದೀನಿ ನಾನು. ಏಲಕ್ಕಿದು ಏನೈತೆ ಒಳಗಡೆ ಬೀಜಗಳು, ಅದನ್ನ ಪುಡಿ ಮಾಡಿದ್ದೀನಿ. ಸಿಪ್ಪೆನ ಹಾಕ್ತಾಯಿರೋನು ಪುಡಿನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನಾನು. ಅದನ್ನೂ ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಬೇಕು. ಒಂದು 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಅಷ್ಟೇ. ಹಾಲು, ಗಿಣ್ಣ ಹಾಲು, ಬೆಲ್ಲದ ಪಾಕ ಮತ್ತು ಏಲಕ್ಕಿ. ನೆಕ್ಸ್ಟ್ ಯಾವ ಥರ ಇಟ್ಕೋಬೇಕು ಅಂತಲೂ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಒಂದು ದೊಡ್ಡ ಪಾತ್ರೆಗೆ ನೀರು, ಅದಕ್ಕೆ ಸಿಂಬೆ ಇಟ್ಟು ಇಡ್ಲಿ ಹೇಗೆ ಬೇಯಿಸ್ಕೊತೀವಿ ಆ ಥರ ನೀವು ಬೇಯಿಸ್ಕೋಬೇಕು. ಇಲ್ಲ ಕಳಸಿಗೆ ಅಂತ ಕಡುಬು ಮಾಡ್ತಾರೆ ನೋಡಿ, ಅದರಲ್ಲೂ ಇಟ್ಕೋಬೋದು. ನೀವು ಇಡ್ಲಿ ಕುಕ್ಕರ್ ಏನಾದ್ರು ಇದ್ದರೆ ಇಡ್ಲಿ ಸ್ಟ್ಯಾಂಡ್ ಏನಾದ್ರು ತೆಗೆದ್ಬಿಟ್ಟು ನೀಟಾಗಿ ಹಾಕೋಬೋದು. ಒಟ್ಟಿನಲ್ಲಿ ಏರ್ ಔಟ್ ಆಗಬಾರ್ದು. ಒಳಗಡೆನೂ ಒಂದು ಪ್ಲೇಟ್ ಇಟ್ಕೊತಿದ್ದೀನಿ ನೋಡಿ, ಕವರ್ ಮಾಡ್ಕೊಂಡಿದ್ದೀನಿ ಬೋಸಿದ್ದು. ನೆಕ್ಸ್ಟ್ ಮೇಲ್ಗಡೆದು ಕವರ್ ಮಾಡ್ಕೋಬೇಕು, ಏರ್ ಔಟ್ ಆಗಬಾರ್ದು ನೋಡಿ. ಒಂದು ಕುಕ್ಕರಲ್ಲೂ ಇಟ್ಕೊಂಡು ಮಾಡ್ಕೋಬೋದು, ಕುಕ್ಕರ್ ವಿಷಲ್ ಹಾಕ್ಬಾರ್ದು ಅಷ್ಟೇ. ನೋಡಿ, ನಾನು ಯಾವ ಪಾತ್ರೆ ಹಿಡಿತದೆ ಯಾವುದು ಎಲ್ಲನೂ ಟ್ರೈ ಮಾಡಿದ್ದೀನಿ, ಎಲ್ಲ ಥರದ್ದು ಟ್ರೈ ಮಾಡಿದೆ. ಆದರೂ ಆ ಪಾತ್ರದ ಏರ್ ಹೊರ್ಟೋಯ್ತದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಾನು. ಪ್ಲೇಟ್ ಮುಚ್ಚಿದೆ, ಕುಕ್ಕರ್ ಪ್ಲೇಟ್ ಮುಚ್ಚಿದೆ, ಎಲ್ಲ ಪ್ಲೇಟ್ನು ಮುಚ್ಚಿ ಟ್ರೈ ಮಾಡಿದ್ದೀನಿ. ಇವಾಗ ನೋಡಿ ಬೋಸಿ ಕರೆಕ್ಟಾಗಿ ಮುಚ್ಚಿದ್ದೀನಿ. ಬೇಕಾದ್ರೆ ನೀವು ಬಾರದ್ದು ಏನಾದ್ರು ಐಟಮ್ ಇಟ್ಟು ನಡೀತದೆ. ಇದನ್ನು ಒಂದು 30 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಸ್ಟೀಮಲ್ಲಿ. 30 ನಿಮಿಷ ಆದಮೇಲೆ ಲಿಡ್ನ ತೆಗಿತಾಯಿದ್ದೀನಿ ನಾನು. ಪಾತ್ರೆ ತೆಗಿತಾಯಿದ್ದೀನಿ ಮೇಗಡೆಗೆ. ನೋಡಿ, ಆವಿಲೆ ಬೇಯಬೇಕು ಗಿಣ್ಣೇನೈತೆ ಜೀಬು. ನೆಕ್ಸ್ಟ್ ಪ್ಲೇಟ್ ತೆಗಿತಾಯಿದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇವಾಗ ರೆಡಿಯಾಗೈತೆ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಬೆಂದಮೇಲೆ. ಈಗ ಚೆಕ್ ಮಾಡ್ಕೊತಾಯಿದ್ದೀನಿ ಬೆಂದೈತೆ ಬೆಂದಿಲ್ವ ಅಂತ. ನೋಡಿ ಯಾವ ಥರ ಕ್ರಿಸ್ಟಲ್ ಥರ ಬಂದೈತೆ, ಒಳ್ಳೆ ಕೇಕ್ ಫಾರ್ಮ್ಯಾಟಲ್ಲಿ ಬಂದಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಚೆಕ್ ಮಾಡಾಯಿತು ನಾನು. ಇವಾಗ ಅದು ನೆಕ್ಸ್ಟ್ನೇ ಕಟ್ ಮಾಡ್ಕೊತಾಯಿದ್ದೀನಿ, ನೀಟಾಗಿ ಕಟ್ ಮಾಡ್ಕೊತಾಯಿದ್ದೀನಿ ಕೇಕ್ ಥರ. ಒಂದು ಅಗಲು ತಟ್ಟೆಗೆ ಬೇಕಾದ್ರೂ ನೀವು ಕೇಕ್ ಥರ ದಬಾಕ್ಬೋದು.
ಆಮೇಲೆ ಇಲ್ಲಿ ದವಾಗ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಗಿಣ್ಣು ಏನೇನಕ್ಕೆ ಯೂಸ್ ಆಗೋಲ್ಲ ಹೇಳಿ, ಗಿಣ್ಣಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ಸಲ ರೆಸಿಪಿ ಮಾಡಿ ನೋಡಿ. ನಿಮ್ಮ ಮಕ್ಕಳು ವಯಸ್ಸಾದವರಿಂದ ಹಿಡ್ದು ಎಲ್ಲರೂ ತಿನ್ಬೋದು ರೆಸಿಪಿನ. ಟ್ರೈ ಮಾಡಿ. ಬೆಲ್ಲ ಇಷ್ಟಪಡೋರು ಮಸ್ಟ್ ಗಿವ್ ಇಟ್ ಎ ಟ್ರಯಲ್ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಬಂದೈತೆ. ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಿಸಿ. ಪ್ರೆಗ್ನೆಂಟ್ ಆಗದಿರೋ ಲೇಡೀಸ್ಗೆ ಇದೇ ಮೆಡಿಷನಾಗಿ ಕೊಡೋದು ಗಿಣ್ಣೆಲ್ಲ ಒಳ್ಳೆಯದು ಅಂತ. ನಾವು ಯಾವ್ದು ಮೆಡಿಷನ್ ರೂಪದಲ್ಲಿ ತಗೋತೀವಿ ಅಂತ ಅನ್ಕೋತೀವಲ್ಲ ಅದೆಲ್ಲ ಇದರಿಂದನೇ ಬರೋದು. ಗಿಣ್ಣೆಲ್ಲ ಎಕ್ಸ್ಟ್ರಾಕ್ಟೇ ಮಾಡಿರ್ತಾರೆ. ಯಾವ ಥರ ಹೋಗ್ತೈತೆ ನೋಡಿ. ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತೈತೆ ಗಿಣ್ಣು ಪೀಸು. ಇದನ್ನ ಜೀಬು ಅಂತಲೇ ಕರಿತೀವಿ. ನೋಡಿ ಯಾವ ಥರ ಕಾಣಿಸ್ತೈತೆ ಜೀಬು. ಫಸ್ಟ್ ಡೇದು ಜೀಬು ಇದೇ ಥರ ಗಟ್ಟಿಗಿರುತ್ತೆ. 2ನೇ ದಿನದ ಹಾಲಲ್ಲೂ ಮಾಡ್ಕೊಬೋದು. 2ನೇ ದಿನದೇನಪ್ಪ ಅಂದರೆ ಅದು ಒಂದು ಸ್ವಲ್ಪ ಲಿಕ್ವಿಡಿ ಆಗಿರುತ್ತೆ ಅಷ್ಟೇ. ಅದು ಚೆನ್ನಾಗಿರುತ್ತೆ, ಐಸ್ ಕ್ರೀಮ್ ಥರ. ಇದು ಚೆನ್ನಾಗಿರುತ್ತೆ, ಕೇಕ್ ಥರ ಫ್ಲೇವರ್ ಬರ್ತದೆ. ಮೇಲ್ಗಡೆ ಬೇಕಾದ್ರೆ ನೀವು ಕಾಯಿ ತುರಿನೂ ಆ್ಯಡ್ ಮಾಡ್ಕೊಬೋದು, ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೊಬೋದು. ಡ್ರೈ ಫ್ರೂಟ್ಸು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಚಿಕ್ಕ ಮಕ್ಕಳಿಗೆಲ್ಲ ಕೊಡಿ, ನೀವು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಐತೆ, ಚೆಕ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಂದು ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತಂದು ಹೇಳಿ. ಚೆನ್ನಾಗಿದ್ದರೆ ಚೆನ್ನಾಗೈತೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂತಂದು ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡೋದಂತೂ ಮರಿಬೇಡಿ. ಮಾಡಿ ತಿಂದಾದ್ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಯಾವ ಥರ ಕಾಣಿಸ್ತೈತೆ ನೋಡಿ. ನನ್ನ ಚಾನಲ್ ಸುಮಾರು ವೀಡಿಯೋ ಐತೆ, ಬಿರಿಯಾನಿ ಐತೆ, ಎಲ್ಲ ಐತೆ, ಚೆಕ್ ಮಾಡಿ.